Honorable President, along with Honorable Governor, Chief Minister, and all the dignitaries on the dais to offer flowers to the idol of Ma Chamundeshwari Devi placed in silver chariot. ತಾಯಿ ಚಾಮುಂಡೇಶ್ವರಿಗೆ ಅಗ್ರ ಪೂಜೆಯನ್ನ ಸಲ್ಲಿಸೋ ಮುಖೇನ 2022ರ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಚಾಲನೆ ದೊರಕ್ತಾ ಇದೆ. ಚಾಲನೆಯನ್ನ ನೀಡ್ತಿದ್ದಾರೆ ನಮ್ಮ ಹೆಮ್ಮೆಯ ಘನತೆವಿತ್ತ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾದ ಸ್ವಾಹ ನಮೋಸ್ತುತೆ. ಓಂ ನಮೋ ಚಾಮುಂಡೇಶ್ವರಿಯೈ ನಮಃ. ಆ ತಾಯಿಯ ಕೃಪೆ It's time for lamp lighting ceremony. I now have the privilege and honor in requesting Honorable President of India, Srimati Draupadi Murmu ji, and all the distinguished dignitaries on stage to kindly light our traditional lamp and formally inaugurate this auspicious Mysore Dasra Mahotsav 2022 after Pushparchan. ಚಾಮುಂಡಿ ತಾಯಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಕನ್ನಡಾಂಬೆಗೆ ಜಯ ಎಂದೆನ್ನುತ್ತಾ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಆನರಬಲ್ ಪ್ರೆಸಿಡೆಂಟ್ and all the dignitaries. It's time to raise for the state anthem. I kindly request Honorable President along with all the dignitaries to please stand near the chairs. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕು. ರಾಷ್ಟ್ರಗೀತೆಯ ನಂತರ ನಾಡಗೀತೆಗೆ ದಯಮಾಡಿ ನಮ್ಮ ಸ್ಟೇಟ್ ಆಂಥಮ್ಗೆ ನಿಲ್ಲಬೇಕು. ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ವಿರಚಿತ ನಾಡಗೀತೆಗೆ ಅಣಿಯಾಗಿದ್ದೇವೆ. जय भारत जननी तनुजाते, जय हे कर्नाटक माते, जय सुंदर नदी वन गणनाते, जय हे रसऋषि गणपति. भूदेरिय मगुगन भवनिये, गंधद चंदद मुन्निन गणिये, राघव मधुसूदन रवतरिषि, भारत जननी तनुजाते. ಜನನಿಯ ಜೋಳ ವೇಗದ ಘೋಷ, ಜನನಿಗೆ ಜೀವವು ನಿನ್ನಾದೇಶ. ಹಸಿರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನದ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಪುಣ್ಯ ಮಂಗಲ ಕುಣಿತಡಿ ಚಂದ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ದೈಲಪ ಹೊಯ್ಸಳರಾಡಿದ ನಾಡು ಗಂಗಳ ಜನರ ನೆಚ್ಚಿನ ನೀರು ಕೃಷ್ಣ ಶರಾವತಿ ಕೃಂದ ಕಾವೇರಿಯವರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಜ್ಞಾನ ಜನತನ ಹೋಲುವ ಗುರಿಗಳ ನಾಮ ಕಾಯಕ ವೈರಿಗಳ ರಾಮ. ಕನ್ನಡ ನುಡಿ ತುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ
ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದೆನ್ನುತ್ತಾ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ನಲ್ಮೆಯಿಂದ ಸ್ವಾಗತಿಸಲಿಕ್ಕಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಸಹಕಾರ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಎಸ್ ಟಿ ಸೋಮಶೇಖರ್. ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ತಾಯಿ ಚಾಮುಂಡೇಶ್ವರಿಯ ಈ ದಿವ್ಯ ನೆಲೆಯಲ್ಲಿ ಇಂದಿನ ಶುಭ ಸಂಕೇತ ಸೂಚಿಸುವ ಮಹೋತ್ಸವದ ದಿವಸದಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮತ್ತು ಮೈಸೂರಿನ ಜನತೆಗೆ ನಾಡಹಬ್ಬದ ದಸರಾದ ಶುಭಾಶಯಗಳನ್ನು ಕೋರುತ್ತೇನೆ. ನಾಡಹಬ್ಬ ದಸರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಮೊದಲಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯಲ್ಲಿ ತೀರ್ಮಾನಿಸಿದಂತೆ ಈ ಬಾರಿ ವಿಜೃಂಭಣೆಯಿಂದ ಸುಸಂಸ್ಕೃತ ಹಾಗೂ ಸಾಂಪ್ರದಾಯಿಕವಾಗಿ ನಾಡಹಬ್ಬದ ಮೆರಗನ್ನು ಬೆಳಗುವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಸರಾ ಪ್ರಮುಖ ಆಕರ್ಷಣೆ ಹಾಗೂ ಕೇಂದ್ರ ಬಿಂದುವಾಗಿರುವ ಜಂಬೂ ಸವಾರಿಯನ್ನು, ದೀಪಾಲಂಕಾರವನ್ನು ಮತ್ತು ಉಳಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಂತೆ ಇಂದು ಚಾಮುಂಡಿ ಬೆಟ್ಟದಲ್ಲಿ 2022ರ ಈ ವರ್ಷದ ದಸರಾ ಮಹೋತ್ಸವವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಸರಾ ಮಹೋತ್ಸವದ ಉದ್ಘಾಟನೆ ಕಾರ್ಯಕ್ರಮವನ್ನು ಇದೀಗ ತಾನೇ ನೆರವೇರಿಸಿದ ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ರಾಷ್ಟ್ರಪತಿಯವರಾದ ಮತ್ತು ಸರಳ ಸಜ್ಜನಿಕೆ ಹೆಸರುವಾಸಿಯಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರವರು ರಾಜ್ಯ ಸರ್ಕಾರದ ಆಮಂತ್ರಣ ಒಪ್ಪಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿದ್ದು ಗೌರವಾನ್ವಿತರಿಗೆ ದಸರಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರ ಪೂಜೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ನೀಡಿರುವ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರಚಂದ್ ಗೆಹ್ಲೋಟ್ರವರನ್ನು ದಸರಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರ ಪೂಜೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ನೋಡಿ ದಸರಾ ಮಹೋತ್ಸವದ ಉನ್ನತ ಸಮಿತಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆದ ಶ್ರೀ ಬಸವರಾಜ ಬೊಮ್ಮಾಯಿರವರನ್ನು ದಸರಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕೇಂದ್ರ ಸರ್ಕಾರದ ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು ದಸರಾ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕೇಂದ್ರ ಸರ್ಕಾರದ ಮಾನ್ಯ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವರಾದ ಕುಮಾರಿ ಶೋಭಾ ಕರಂದಾಲಿರವರನ್ನು ದಸರಾ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ಹಿರಿಯರು ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ದಸರಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹರವರಿಗೂ ಕೂಡ ದಸರಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇಂಧನ ಸಚಿವರಾದ ಶ್ರೀಯುತ ವಿ ಸುನೀಲ್ ಕುಮಾರ್ ಅವರು ದಸರಾ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಈ ಬಾರಿ ದಸರಾ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಸಹಕರಿಸಿದ್ದು ಮಾನ್ಯ ಸಚಿವರನ್ನು ದಸರಾ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಪೂಜಾ ಮಹಾಪೌರದ ಶ್ರೀ ಶಿವಕುಮಾರ್ ಅವರಿಗೂ ಮಾನ್ಯ ದಸರಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ವಿಧಾನಸಭಾ ಕ್ಷೇತ್ರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರು, ಉಪಮಹಾಪೌರರು, ಪಾಲಿಕೆ ಸದಸ್ಯರು, ಚಾಮುಂಡೇಶ್ವರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರಿಗೆ, ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮದ ಮಿತ್ರರು, ವಿಶ್ವವಿಖ್ಯಾತ ದಸರಾ ನಾಡ ಹಬ್ಬವನ್ನು ವಿಶ್ವಕ್ಕೆ ತೋರಿಸ್ತಕ್ಕಂಥ ಪ್ರತಿ ಹಂತದಲ್ಲೂ ಈ 9 ದಿವಸದ ಕಾರ್ಯಕ್ರಮವನ್ನು ಈ ದೇಶದ ಜನತೆಗೆ ತೋರಿಸ್ತಕ್ಕಂಥ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಮಾಧ್ಯಮದ ಮಿತ್ರರು. ಅವರೆಲ್ಲರಿಗೂ ಕೂಡ ದಸರಾ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿ ನೆರೆದಿರುವ ತಮ್ಮೆಲ್ಲರನ್ನು, ಅಧಿಕಾರಿಗಳನ್ನು ಮತ್ತು ತಮ್ಮೆಲ್ಲರನ್ನು ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ, ಜೈ ಚಾಮುಂಡೇಶ್ವರಿ. ನಮಸ್ಕಾರ. Thank you so much, sir, for the welcome address. It's time for the felicitation. I now kindly request our Honorable Governor, Shri Thawarchand Gehlot ji, and Chief Minister of Karnataka, Shri Basavaraj Bommai sir, to felicitate our Honorable President of India, Srimati Draupadi
ಮುರ್ಮುಜಿ ಘನತೆವೆತ್ತ ರಾಷ್ಟ್ರಪತಿಗಳಿಗೆ ಗೌರವ ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಘನತೆವೆತ್ತ ರಾಜ್ಯಪಾಲರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. Ladies and gentlemen, it's a very joyous and celebrating moment for all Kannadigas. For the first time in the history of Mysuru Dasara, President of the largest democracy in the world, inaugurated our Nadahabba Mysuru Dasara 2022. Thank you, Honorable President, for your great presence at this auspicious occasion. ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ. ಎಂತಹ ಹೆಮ್ಮೆಯ ಕ್ಷಣದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ತಡಮಾಡದೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಾಗಿ ಕೋರ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಸರ್ವರಿಗೂ ಈ ವೇದಿಕೆ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾಡು ಹಬ್ಬ ದಸರಾದ ಹಾರ್ದಿಕವಾಗಿರುವಂಥ ಶುಭಾಶಯಗಳು. ಇಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯ ಅಗ್ರ ಪೂಜೆಯೊಂದಿಗೆ 2022 ದಸರಾ ಮಹೋತ್ಸವದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಬಂದು ದಸರಾ ಹಬ್ಬವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಆನಂದವನ್ನು ಹೆಮ್ಮೆಯನ್ನು ತಂದಿರುವಂಥ ಭಾರತದ ಮೊದಲನೆಯ ಪ್ರಜೆ, ಭಾರತದ ಗಂತವತ್ತ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮುಜಿ ಅವರಿಗೆ ನನ್ನ ಹಾರ್ದಿಕವಾಗಿರುವಂಥ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇಂದಿನ ಉಪಸ್ಥಿತಿಯಲ್ಲಿರುವಂಥ ಗಂತವತ್ತ ಕರ್ನಾಟಕದ ರಾಜ್ಯಪಾಲರಾದಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರೇ, ಕೇಂದ್ರ ಕಲ್ಲಿದ್ದಲು ಗಣಿ ಸಂಸದೀಯ ವ್ಯವಹಾರ ಸಚಿವರು ನಮ್ಮವರೇ ಆದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಕೇಂದ್ರದ ಕೃಷಿ ರೈತ ಕಲ್ಯಾಣ ಸಚಿವರು ನಮ್ಮವರೇ ಆದಂಥ ಶ್ರೀ ಶೋಭಕ್ಕ ಕರಂದ್ಲಾಜೆ ಅವರೇ,
ಉಸ್ತುವಾರಿ ಸಚಿವರು ಸಹಕಾರಿ ಸಚಿವರಾದಂಥ ಸೋಮಶೇಖರ್ ಅವರೇ, ಇಂಧನ ಮತ್ತು ಕನ್ನಡ ಸಂಸ್ಕೃತಿಯ ಸಚಿವರು ಆತ್ಮೀಯರಾದಂಥ ಸುನೀಲ್ ಕುಮಾರ್ ಅವರೇ, ಹಾಗೂ ಇಲ್ಲಿ ಎದುರುಗಡೆ ಇರುವಂಥ ಎಲ್ಲ ನನ್ನ ಸಂಸತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ಅವರೇ, ಜಿ ಟಿ ದೇವೇಗೌಡರೇ, ರಾಮದಾಸ್ ಅವರೇ, ನಾಗೇಂದ್ರ ಅವರೇ, ತನ್ವೀರ್ ಶೇಟ್ ಅವರೇ, ಈ ಥರ ಬಂದಂಥ ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರೇ, ಮಹಾಪೌರರೇ, ಉಪಮಹಾಪೌರರೇ, ಎಲ್ಲ ಮಹಾನಗರ ಸಭೆಯ ಸದಸ್ಯರೇ, ಚಾಮುಂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಸದಸ್ಯರೇ, ನೆರೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಬಾರಿ ದಸರಾ ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಕಳೆದ 2 ವರ್ಷಕ್ಕಿಂತ ಅರ್ಥಪೂರ್ಣವಾಗಿ ಗತ ವೈಭವವನ್ನು ನೆನಪು ಮಾಡಿಕೊಳ್ಳುವ ರೀತಿಯಲ್ಲಿ ಅದ್ಧೂರಿಯಾಗಿ ಈ ದಸರಾ ಮಹೋತ್ಸವವನ್ನು ನಾವೆಲ್ಲರೂ ಒಟ್ಟಾಗಿ ಆಚರಣೆಯನ್ನು ಮಾಡ್ತಾಯಿದ್ವಿ. ದಸರಾ ಮಹೋತ್ಸವ 10 ದಿನ ನಡೆಯುವಂಥ ಈ ಕಾರ್ಯಕ್ರಮ ಇದೊಂದು ನಾಡ ಹಬ್ಬ. ನಮ್ಮ ನಾಡಿನ ದುಡಿಯುವಂಥ ರೈತರು, ಕಾರ್ಮಿಕರು, ಸಾಮಾನ್ಯ ಜನರು ಮನೆ ಮನೆಯಲ್ಲಿ ಇವತ್ತು ನಾಡ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿಯೇ ಆಶೀರ್ವಾದವನ್ನು ಪಡ್ಕೊಂಡು ಈ ನಾಡನ್ನು ಅಭಿವೃದ್ಧಿ, ಸಮೃದ್ಧಿ, ಸುಭಿಕ್ಷೆಯಿಂದ ಇಡಲು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಸದಾಕಾಲ ಆ ದೇವಿ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಕಾಲ ಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ನಮ್ಮ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯ ಆಶೀರ್ವಾದವನ್ನು ಈ ಶಕ್ತಿಪೀಠದಿಂದ ಕೊಡ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಸ್ಥಾಪನೆ ಆಗಿರುವಂಥ ಈ ತಾಯಿಯ ಶಕ್ತಿಪೀಠ ಇಡೀ ನಾಡಿಗೆ ಶಕ್ತಿಯನ್ನು ಕೊಡುವಂಥ ಒಂದು ಸಂಚಲವನ್ನು ಮಾಡ್ತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ಮೈಸೂರು ಮಹಾರಾಜರ ಕಾಲದಿಂದ ಈ ದೇವಿಯ ಪೂಜೆ ಏನಿದೆ ಅದನ್ನು ಇವತ್ತು ಪ್ರಜಾಪ್ರಭುತ್ವ ಬಂದ ಮೇಲೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿರುವಂಥದ್ದು ಒಂದು ವೈಶಿಷ್ಟ್ಯ ಅಂತ ಈ ಸಂದರ್ಭಗಳಿಗೆ ಇಚ್ಛೆ ಪಡ್ತೇನೆ. ನಮ್ಮ ಗತಕಾಲದ ವೈಭವ ಜೊತೆಗೆ ಇಂದಿನ ಪ್ರಸ್ತುತ ಕಾಲದ ಸಮಗ್ರ ಕನ್ನಡ ನಾಡಿನ ಶ್ರೇಯೋಪಾಧ್ಯಾಯ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಹಲವಾರು ಸವಾಲುಗಳನ್ನು, ಹಲವಾರು ನೈಸರ್ಗಿಕ ಸವಾಲುಗಳನ್ನು ನಾವು ಇವತ್ತು ಸಮರ್ಥವಾಗಿ ಎದುರಿಸಿ ಜನ ಕಲ್ಯಾಣದ ಕಡೆ ನಮ್ಮೆಲ್ಲ ದಪ್ಪುಗಾಲುಗಳನ್ನು ಹಾಕ್ತಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಶ್ರೀಮತಿ ದ್ರೌಪದಿ ರಾಷ್ಟ್ರಪತಿಗಳು, ಗಂತವತ್ತ ರಾಷ್ಟ್ರಪತಿಗಳು ಬಂದಿರುವಂಥದ್ದು ಒಂದು ಬಹಳಷ್ಟು ಸಂತೋಷ ಮತ್ತು ಅಪರೂಪದ ಒಂದು ಘಟನೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿಗಳು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿರುವಂಥ ಉದಾಹರಣೆ ನನ್ನ ಕಣ್ಮುಂದಂತೂ ಇಲ್ಲ. ಆದರೆ ನಾವು ಯಾರನ್ನ ಇಲ್ಲಿ ಉದ್ಘಾಟನೆ ಕರಿಬೇಕು ಅಂತ ಹೇಳಿ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿದಾಗ ನಾನು ಹೊಸದಾಗಿ ರಾಷ್ಟ್ರಪತಿಗಳಾದಂಥ ಗಂತವತ್ತ ದ್ರೌಪದಿಯವರ ಆಫೀಸಿಗೆ ನಾನು ಮಾತನಾಡಿದಾಗ ಕೂಡಲೇ ಬೆಳಗ್ಗೆ ಮಾತನಾಡಿದ್ದೆ, ಸಾಯಂಕಾಲ ಅವ್ರ ಒಪ್ಪಿಗೆಯನ್ನು ಅತ್ಯಂತ ಸಂತೋಷದಿಂದ ಸೂಚಿಸಿದರು. ಅವರು ಹೇಳಿದರು, ನಾನು ರಾಷ್ಟ್ರಪತಿಗಳಾದ ಮೇಲೆ ಭಾರತ ರಾಜ್ಯದಲ್ಲಿ ಮೊದಲನೇ ರಾಜ್ಯ ನಾನು ಭೇಟಿ ಕೊಡ್ತಿರುವಂಥದ್ದು ಕರ್ನಾಟಕ. ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಆಶ್ರಯದಲ್ಲಿ ಪೂಜೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಅದು ಈ ದಸರಾ ಮಹೋತ್ಸವದ ಪ್ರಾರಂಭದಲ್ಲಿ, ನವರಾತ್ರಿಯ ಪ್ರಾರಂಭದಲ್ಲಿ ಸಿಕ್ಕಿರುವಂಥದ್ದು ನನ್ನ ಪುಣ್ಯ ಅಂತ ಅವರು ನನಗೆ ವ್ಯಕ್ತಪಡಿಸಿದರು. ಇಷ್ಟು ಶ್ರದ್ಧೆ ಭಕ್ತಿ ಇರುವಂಥ ನಮ್ಮ ರಾಷ್ಟ್ರಪತಿಗಳು
ಅವರು ಇಡೀ ದೇಶದ ಶ್ರೇಯೋಭಿವೃದ್ಧಿಗೆ ಇವತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಮನವನ್ನು ಸಲ್ಲಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂಧುಗಳೇ, ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನೆ ಮೊದಲಿಂದ ಕೂಡ ಬಂದಿರುವಂಥದ್ದು. ಇವತ್ತು ಮಹಿಷಾಸುರರ ಕಾಲ ಇಲ್ಲ, ಮಹಿಷಾಸುರನ ನಾವು ನೋಡಕ್ಕೆ ಸಿಗೋದಿಲ್ಲ. ಆದರೆ ನಮ್ಮ ಒಳಗಡೆ ಇರುವಂಥ ಆ ಗುಣಗಳೇನಿದೆ, ಆ ಗುಣಗಳ ನಿಗ್ರಹವನ್ನು ಮಾಡಿಸ್ಕೊಳ್ಳುವಂಥದ್ದು ನಮ್ಮ ಆತ್ಮ ಸಾಕ್ಷಿಯಾಗಿ ನಾವೇ ಅದನ್ನು ಮಾಡಬೇಕು. ಪ್ರತಿ ಬಾರಿ ದಸರಾ ಬಂದಾಗ ನಮ್ಮ ಆತ್ಮ ಶುದ್ಧೀಕರಣವನ್ನು ಮಾಡುವಂಥ, ದುಷ್ಟ ವಿಚಾರಗಳನ್ನು ದೂರಿಡುವಂಥ, ಶಿಷ್ಟ ವಿಚಾರಗಳಿಗೆ ಪುರಸ್ಕಾರ ಕೊಟ್ಟು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಸಂಕಲ್ಪ ಮಾಡುವಂಥ ಒಂದು ಪವಿತ್ರ ದಿನ ಅಂತ ನಾನು ಕೂಡ ಭಾವಿಸಿದ್ದೇನೆ. ಆ ಸಂಕಲ್ಪದೊಂದಿಗೆ ಇವತ್ತು ನಾವು ಮುನ್ನಡೀತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿ ಇವತ್ತು ಹಂಸವನ್ನು ಇವತ್ತು ಏರಿದ್ದಾಳೆ. ಭಾಳ ನೋಡೋದಕ್ಕೆ ಬಹಳಷ್ಟು ಆನಂದ ಆಗ್ತದೆ. ದೇವಿಯ ವಾಹನ ಹಂಸ. ಹಂಸ ಅಂದರೆ ಭಾಳ ಶ್ರೇಷ್ಠವಾಗಿರುವಂಥ ಒಂದು ಪಕ್ಷಿ, ಶುದ್ಧವಾಗಿರುವಂಥ ಒಂದು ಪಕ್ಷಿ, ಪ್ಯೂರಿಟಿ. ಅದರ ಜೊತೆಗೆ ಅತ್ಯಂತ ದೊಡ್ಡ ಪಕ್ಷಿ, ಅತ್ಯಂತ ತೂಕದ ಒಂದು ಪಕ್ಷಿ. ಆದರೆ ತಾವು ಅರ್ಥ ಮಾಡ್ಕೋಬೇಕು, ಇಷ್ಟು ತೂಕ ಇದ್ದರೂ ಕೂಡ ಎಲ್ಲಕ್ಕಿಂತ ಎತ್ತರಕ್ಕೆ ಹಾರುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಪರಮಹಂಸ. ಇವತ್ತು ಹಿಮಾಲಯ ಮಾನಸ ಸರೋವರದಲ್ಲಿ ಯಾವುದಾದ್ರೂ ಪಕ್ಷಿನ ನಾವು ನೋಡೋಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಪರಮಹಂಸವನ್ನು. ಅಂದರೆ ಪ್ಯೂರಿಟಿ, ವಿಚಾರದಲ್ಲಿ ಶುದ್ಧಿ, ವಿಚಾರದಲ್ಲಿ ಶುಭ್ರತೆ, ಅದೇ ರೀತಿ ನಡವಳಿಕೆಯಲ್ಲಿ ಭಾಳ ತೂಕಬದ್ಧವಾದಂಥ ನಡವಳಿಕೆ ಮತ್ತು ಎತ್ತರಕ್ಕೆ ತಮ್ಮ ಬದುಕನ್ನು, ತಮ್ಮ ಭಾವವನ್ನು ತೆಗೆದುಕೊಂಡು ಹೋಗ್ತದೆ. ಶುದ್ಧೀಕರಣದ ಜೊತೆಗೆ ನಡವಳಿಕೆಯ ತೂಕವನ್ನು ಇಟ್ಟುಕೊಂಡು ಮಾನಸ ಸರೋವರ ಎತ್ತರಕ್ಕೆ ಹಾರುವಂಥ ಹಂಸದ ಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿ ಎದ್ದು ಕುಂತಿರುವಂಥದ್ದು ಎರಡು ಕಣ್ಣು ಸಾಲೋದಿಲ್ಲ ನೋಡೋದಕ್ಕೆ. ಅಂಥ ಒಂದು ಪವಿತ್ರ ದಿನದಂದು ಇವತ್ತು ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ. ಕನ್ನಡ ನಾಡನ್ನು ಸರ್ವಶ್ರೇಷ್ಠವಾಗಿ, ಎಲ್ಲ ರಂಗದಲ್ಲೂ ಸರ್ವಶ್ರೇಷ್ಠವಾಗಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ರಂಗದಲ್ಲೂ ಕೂಡ ಶ್ರೇಷ್ಠವಾಗಿ ಕಟ್ಟುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ನಮ್ಮಲ್ಲಿರುವಂಥ ಅತ್ಯಂತ ಕಷ್ಟದಲ್ಲಿರುವಂಥ ಜನರನ್ನು, ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ, ಎತ್ತರಕ್ಕೆ ಒಯ್ಯಬೇಕಾಗಿದೆ. ಸರ್ವರಿಗೂ ಲೇಸನ್ನು ಬಯಸುವಂಥ ಒಂದು ಕಲ್ಯಾಣದ ಚಿಂತನೆಯ ಅವಶ್ಯಕತೆ ಇದೆ. ಅಂಥ ಸದ್ಬುದ್ಧಿಯನ್ನು ಆ ತಾಯಿ ನಮಗೆ ಕೊಡಲಿ. ಈ ವರ್ಷ ಯಾವುದೇ ರೀತಿಯ ಆತಂಕ, ಕೋವಿಡ್ ಇತ್ಯಾದಿ ಪ್ರಭಾವಗಳಿಂದ ದೂರಿಟ್ಟು ಕನ್ನಡ ನಾಡನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಮತ್ತೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಆ ಶಕ್ತಿ ದೇವತೆಗೆ ನಾನು ಇವತ್ತು ಬೇಡಿಕೊಂಡು ಈ ಒಂದು ಪವಿತ್ರ ದಸರಾ ಮಹೋತ್ಸವದ ಉದ್ಘಾಟನೆಯಲ್ಲಿ ಅತ್ಯಂತ ಹೆಮ್ಮೆ ತರುವ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿಗಳು ಏನು ಬಂದಿದ್ದಾರೆ, ಅವರಿಗೆ ಸಮಸ್ತ ಕನ್ನಡ ನಾಡಿನ 6 ಕೋಟಿಯ ಜನರ ಪರವಾಗಿ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಾಡಿನ ಜನತೆಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ನಲ್ಮೆಯ ನುಡಿಗಳಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಅವರ್ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಟು ಅಡ್ರೆಸ್ ದಿ ಗ್ಯಾದರಿಂಗ್. सर्वप्रथम मैं माता चामुंडेश्वरी के चरणों में नमन करता हूँ। इस दशहरा महोत्सव के शुभारंभ कार्यक्रम में उपस्थित भारत की राष्ट्रपति माननीय श्रीमती द्रौपदी मुर्मू जी,
कर्नाटक राज्य के मुख्यमंत्री श्री बसवराज बोम्मई जी, भारत सरकार के माननीय मंत्री श्री प्रहलाद जोशी जी, भारत सरकार की राज्य मंत्री माननीय शोभा करंदलाजे जी, सहकारिता एवं जिला प्रभारी मंत्री श्री S.T. सोमशेखर जी, कन्नड़ और संस्कृति मंत्री श्री सुनील कुमार जी, सम्माननीय अतिथिगण और समस्त महानुभावों, एल्लारिगू नमस्कार। एल्लारिगू नाड हब्बा दशराई हार्दिक शुभाशयगलु। विश्वविख्यात मैसूर दशहरा हबके सर्वरिगु स्वागत। मैसूर दशहरा महोत्सव अपने आप में बहुत ही खास है, विश्व प्रसिद्ध है। नवरात्रि के पहले दिन से प्रारंभ होकर विजयादशमी के दिन समाप्त होता है। इस पर्व को बड़े ही धूमधाम से मनाया जाता है। इस महोत्सव को देखने के लिए देश और दुनिया के लाखों लोग आते हैं, जो इसकी विशिष्टता और विश्व प्रसिद्धि को दर्शाता है। इस वर्ष आयोजित होने वाले इस महोत्सव का शुभारंभ माँ चामुंडेश्वरी के दर्शन और पूजा अर्चना करके देश की माननीय राष्ट्रपति श्रीमती द्रौपदी मुर्मू जी के द्वारा किया गया है। मैं भारत की माननीय राष्ट्रपति श्रीमती द्रौपदी मुर्मू जी को हमारा निमंत्रण स्वीकार कर इस महोत्सव के शुभारंभ के लिए यहाँ पधारने के लिए धन्यवाद देता हूँ और उनका आभार व्यक्त करता हूँ। माननीय राष्ट्रपति जी के बारे में मुख्यमंत्री आदरणीय बोम्मई साहब ने विस्तार से बताया है। मैं उन बातों को दोहराने की आवश्यकता महसूस नहीं करता हूँ। मैं भाग्यशाली हूँ कि इस महोत्सव में इस अवसर पर प्रत्यक्ष रूप से पहली बार उपस्थित हो रहा हूँ। इससे पहले मैं दूरदर्शन पर इस कार्यक्रम को देखकर सुखद अनुभूति प्राप्त करता रहा हूँ। माननीय राष्ट्रपति जी के साथ माता श्री के दर्शन कर करके मैं अपने आप को भाग्यशाली मानता हूँ। इस महोत्सव को सफल बनाए जाने के लिए बहुत पहले से तैयारी की जाती है और इस तैयारी में जुटे हुए सभी कार्य करने वाले जनप्रतिनिधिगण, नागरिकगण, अधिकारी और कर्मचारीगण तथा समिति के समस्त पदाधिकारियों एवं सदस्यों को हार्दिक बधाई एवं शुभकामनाएं देता हूं और आशा करता हूं कि धर्म, संस्कृति और परंपराओं का यह महोत्सव सफलतापूर्वक संपन्न होगा। मैं इस प्रार्थना के साथ सर्वे भवन्तु सुखिनो सर्वे सन्तु निरामया, देश एवं राज्य की खुशहाली और समृद्धि तथा विश्व कल्याण और विश्व शांति के लिए माँ चामुंडेश्वरी से आशीर्वाद की कामना करता हूँ। राष्ट्रपति महोदया हमारे बीच में आई है, मैं एक बार फिर से उनको बधाई शुभकामनाएं देता हूँ और आभार व्यक्त करता हूँ। मेरी बात ज़्यादा न बोलते हुए समाप्त करता हूँ। आप और हम सब माननीय राष्ट्रपति जी का आशीर्वचन, मार्गदर्शन सुनना चाहते हैं। धन्यवाद। जय हिंद, जय भारत। Thank you so much, Honorable Governor.
It's now a privilege and indeed an honor for me in requesting our Honorable President of India, Srimati Draupadi Murmu ji, to kindly address the gathering, give the inaugural address. Ladies and gentlemen, with a huge round of applause, let's give for our Honorable President. कर्नाटका के राज्यपाल श्री थावरचंद गहलोत जी, मुख्यमंत्री श्री बसवराज बोम्मई जी, केंद्रीय संसदीय कार्य, कोयला और खान मंत्री श्री प्रहलाद जोशी जी, केंद्रीय कृषि एवं किसान कल्याण राज्य मंत्री सुश्री शोभा करंदलाजे जी, कर्नाटका सरकार के सहकारिता एवं जिला प्रभारी मंत्री श्री सोमशेखर जी, कन्नड़ और संस्कृति मंत्री श्री सुनील कुमार जी, कर्नाटक सरकार के सभी मंत्रीगण, विधायकगण, भाइयों और बहनों, देवी चामुंडेश्वरी गे ನನ್ನ ಮನಪೂರ್ವಕ ನಮಸ್ಕಾರಗಳು. ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. मैं देवी चामुंडेश्वरी को श्रद्धापूर्वक नमन करती हूँ. जय तोंग देवी चामुंडे, जय भूताती हरिणी, जय सर्वगते देवी कालरात्रि नमस्तुते. मैं देवी चामुंडेश्वरी से ये प्रार्थना करती हूँ कि उनका आशीर्वाद सभी देशवासियों को सदैव मिलता रहे. दशहरा के शुभारंभ के पावन अवसर पर मैं सभी देशवासियों को बधाई देती हूँ. कर्नाटका का नाड हब्बा यानी स्टेट फेस्टिवल मैसूरू दशहरा के श्री गणेश के पवित्र अवसर पर मैं कर्नाटका के सभी निवासियों को और मैसूरू के सभी भाई बहनों को विशेष शुभकामनाएं व्यक्त करती हूँ. मुझे इस वर्ष के ये मुख्य दशहरा उत्सव का उद्घाटन करके बहुत प्रसन्नता हो रही है. हमारी आध्यात्मिक, सांस्कृतिक व लोक परंपरा में देवी चामुंडेश्वरी परम पूज्य मानी जाती है. एक लोक परंपरा के अनुसार महाशक्ति ने महिषासुर का इसी क्षेत्र में वध किया था. आदिशक्ति का ये स्थान आध्यात्मिक ऊर्जा के स्रोत के रूप में माना जाता है और जन जन के हृदय में विद्यमान भी है. इसका प्रमाण देश विदेश से वैसे असंख्य लोगों हैं जो दूर दूर से देवी चामुंडेश्वरी के दर्शन के लिए यहाँ आते रहते हैं. देवियों और स्वजनों, हमारे देश के ऋषि मुनियों ने तथा सामान्य जनता ने भी सदियों से भारतीय समाज को उत्सवों के माध्यम से जोड़ रखे हैं. रामायण, महाभारत, पुराण, इतिहास और लोककथाओं के देवी और मानवीय चरित्रों पर आधारित पर्व पूरे देश में मनाए जाते हैं. इस पर्व में विविधता के साथ साथ एकरूपता भी दिखाई देती है. मैसूरू दशहरा भारतीय संस्कृति के गौरव का पर्व भी है. कर्नाटका में भारत की आध्यात्मिक परंपरा के आदर्श स्थापित होते रहते हैं. यहाँ जैन तथा बौद्ध परंपरा से जुड़े अनेक प्राचीन स्थल विद्यमान भी है. आदि शंकराचार्य ने श्रृंगेरी मठ की स्थापना इसी राज्य के इलाके में की थी. गोलबुर्गा सूफी सिलसिले का प्रमुख केंद्र यहाँ रहा है. कर्नाटका में 12वीं सेंचुरी में बसपन्ना, अल्लम प्रभु और ओक्का महादेवी ने भक्ति और समता का आदर्श प्रस्तुत किया. सभी जातियों और वर्गों को एक साथ लाकर
बसवन्ना ने अनुभव मंडपा की स्थापना की और लोकतांत्रिक पद्धति को अपनाया है। अनुभव मंडपा ने आध्यात्मिक और सामाजिक विषयों पर चर्चा होती है। उन संतों ने महान भक्त काव्यों की रचना की जिन्हें वचन कहा जाता है। आज से लगभग 900 वर्ष पहले की उस काव्यधारा में 35 महिला संतों ने योगदान दिया था। आज भी भक्ति भाव के साथ वचन को माने और सुनने की परंपरा कर्नाटका के लोगों के दैनिक जीवन का हिस्सा है। इस प्रकार कर्नाटका से भक्ति, समानता, लोकतंत्र तथा महिला सशक्तिकरण का ऐतिहासिक आदर्श प्रस्तुत किया गया है। आदि भक्ति द्वारा महिषासुर, मधुकौटभ, चंडमुंड और शुंभ निशुंभ जैसे असुरों को परास्त करने की कथाओं में भी महिला शक्ति का दर्शन होता है। पालन पोषण करने के लिए महिलाएं त्याग, ममता और दया का मूर्तिमान स्वरूप होते हैं। लेकिन अन्याय, अधर्म और अहंकार पर विजय प्राप्त करने के लिए वे दुर्गा, चंडिका और चामुंडा का अवतार भी लेते रहते हैं। महिला के शक्ति स्वरूप का सम्मान करने की यही भावना आज से आरंभ हो रहे नवरात्र से जुड़ी नवदुर्गा की उपासना में व्यक्त होती है। महिलाओं में निहित अदम्य शक्ति का सम्मान करना ही विजयदशमी का साथ संपन्न होता रहे है दशहरा पूर्व की मूल भावना भी है। कर्नाटका ने ही रानी अब्बक्का और कित्तूर की रानी चिन्नामा जैसी वीरांगनाओं ने नेतृत्व में विदेशी शासकों की विरुद्ध संग्राम के आरंभिक उदाहरण प्रस्तुत किया था। वीर वनिता उन्नो के ओबव्वा की गाथा कर्नाटक के जनमानस को आज भी प्रेरित करती है। महिला सशक्तिकरण की विकास यात्रा आज के भारत में हमारी बहनों और बेटियों की बहुआयामी प्रगति में दिखाई दे रही है। लेकिन इस प्रगति को और शक्ति प्रदान करने की आवश्यकता है। देवियों और स्वजनों, ये सभी देशवासियों के लिए गर्व की बात है कि मैसूरू दशहरा की ये परंपरा आज भी पूरी जीवंतता के साथ आगे बढ़ाई जा रही है। इसके लिए मैं राज्य सरकार की सराहना करती हूँ। मुख्यमंत्री श्री बसवराज बोम्मई जी ने मुझे इस परंपरा के साथ जुड़ने का आमंत्रण दिया। इसके लिए मैं उन्हें धन्यवाद देती हूँ। हाल ही में राज्य के कुछ हिस्सों में लोगों को अधिक बारिश और जलभराव के कारण कठिनाई का सामना करना पड़ा। राज्य सरकार के प्रयासों से इस कठिनाई से मुक्ति के प्रभावी उपाय कार्यान्वित हुई है। मुझे विश्वास है कि ऐसी कठिनाइयों से जुड़े और भी सुविचारित उपाय किए जाते रहेंगे। मुझे ये जानकर बहुत प्रसन्नता हुई है कि राज्यपाल श्री थावरचंद गहलोत जी के मार्गदर्शन तथा मुख्यमंत्री श्री बसवराज बोम्मई जी के नेतृत्व में कर्नाटका निवासी विकास के नई प्रतिमान स्थापित कर रहे हैं। वित्त वर्ष 2021-22 के दौरान हार्डवेयर और सॉफ्टवेयर के क्षेत्र में टोटल फॉरेन डायरेक्ट इन्वेस्टमेंट का 53% यानी आधे से भी अधिक भाग कर्नाटका ने आकर्षित किया। ये कर्नाटका की विश्वव्यापी ख्याति का प्रमाण है। बेंगलुरु को भारत का टॉप स्टार्टअप हब माना जाता है। नीति आयोग सस्टेनेबल डेवलपमेंट गोल्स इंडिया इंडेक्स 2021 के अनुसार इनोवेशन इंडेक्स में कर्नाटका देश में प्रथम स्थान पर है। प्राथमिक शिक्षा में कर्नाटका ने 100% एनरोलमेंट का लक्ष्य हासिल कर लिया है। प्रधानमंत्री ग्रामीण सड़क योजना के तहत कर्नाटका ने 100% कनेक्टिविटी का लक्ष्य प्राप्त कर लिया है।
इस तरह की अनेक उपलब्धियों से देश को समृद्ध बनाने तथा भारत का गौरव बढ़ाने के लिए मैं कर्नाटका की राज्य सरकार और सभी निवासियों को बधाई देती हूँ। साथ ही कर्नाटका के निरंतर विकास के लिए मैं हार्दिक शुभकामनाएं भी देती हैं। इसी के साथ ये दशहरा का बहुत बहुत बधाई देकर आप लोगों को धन्यवाद देती हूँ। जय हिंद, जय भारत, जय कर्नाटका। Thank you so much, ma'am, for your valuable words.